ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅರೆಸ್ಟ್ ಪ್ರಕರಣದಲ್ಲಿ ಇವತ್ತು ಬೆಳಗ್ಗಿನಿಂದ ಈ ಕ್ಷಣದವರೆಗೆ ಆಗಿರುವಂತಹ ಡೆವಲಪ್ಮೆಂಟ್ ಏನೇನು? ಬೆಳಗ್ಗೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯ ನಂತರದಲ್ಲಿ ಆದಂತಹ ಪ್ರತಿ ಬೆಳವಣಿಗೆಯ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಎಚ್.ಡಿ. ರೇವಣ್ಣ ಇದ್ದಾರೆ. ಅವರ ಆರೋಗ್ಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಅಲ್ಲಾಗ್ತಾ ಇರುವಂತಹ ಡೆವಲಪ್ಮೆಂಟ್ ಏನೇನು ಅದರ ಮಾಹಿತಿಯನ್ನ ನೋಡ್ಕೊಂಬರೋಣ. ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಆರೋಗ್ಯ ಪರೀಕ್ಷೆ ಸಮಸ್ಯೆಗಳ ಬಗ್ಗೆ ರೆಗ್ಯುಲರ್ ತಪಾಸಣೆ ಇದು. ರೇವಣ್ಣ ಅವರಿಗೆ ಬಿಪಿ, ಶುಗರ್ ಸೇರಿ ಎಲ್ಲ ರೀತಿಯಾದಂತಹ ಆರೋಗ್ಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಆರೋಪಿಯ ಕಾಯಿಲೆಗಳ ಬಗ್ಗೆ ವಿವರವನ್ನ ಪಡ್ಕೊಳ್ತಾ ಇದ್ದಾರೆ ವೈದ್ಯರು. ಪೂರಕ ವೈದ್ಯಕೀಯ ಚಿಕಿತ್ಸೆಯನ್ನ ಅವರಿಗೆ ನೀಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಆರೋಪಿ ಕಸ್ಟಡಿಯಲ್ಲಿರೋಕೆ ಯೋಗ್ಯನಾ ಇದನ್ನ ತಿಳ್ಕೊಳ್ಳೋಕೆ ವೈದ್ಯಕೀಯ ಪರೀಕ್ಷೆ ಬಹಳ ಇಂಪಾರ್ಟೆಂಟ್. ವಿಚಾರಣೆಗೆ ಸಮರ್ಥರಿದ್ದಾರಾ ಅದನ್ನ ತಿಳ್ಕೊಳ್ಳೋದಕ್ಕೆ ಈ ವೈದ್ಯಕೀಯ ಪರೀಕ್ಷೆಯ ವರದಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯ ವೈದ್ಯಾಧಿಕಾರಿಯಿಂದ ಎಸ್ಐಟಿ ಅಧಿಕಾರಿಗಳು ರಿಪೋರ್ಟ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ರಾತ್ರಿ 9:03 ಸರಿಯಾಗಿ ಅವರನ್ನ ಬೋರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ರು ಎಸ್ಐಟಿಯ ಅಧಿಕಾರಿಗಳು. ಮೊದಲಿಗೆ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗ್ಲಾಗುತ್ತೆ. ದೇವೇಗೌಡರ ನಿವಾಸದಲ್ಲಿ ವಶಕ್ಕೆ ಪಡೆದಂತಹ ನಂತರದಲ್ಲಿ ಎಸ್ಐಟಿ ಸಿಐಡಿ ಕಚೇರಿಯಲ್ಲಿ ಎಸ್ಐಟಿ ಟೀಮ್ ಆ ಅರೆಸ್ಟ್ ಪ್ರೊಸೀಜರ್ ಏನಿದೆ ಆ ಅರೆಸ್ಟ್ ಪ್ರೊಸೀಜರ್ ನ ಕಂಪ್ಲೀಟ್ ಮಾಡುತ್ತೆ. ಅದಾದ ಬಳಿಕ ಅವರನ್ನ ನೇರವಾಗಿ ಕರ್ಕೊಂಡು ಬಂದಿರೋದು ಬೋರಿಂಗ್ ಹಾಸ್ಪಿಟಲ್ಗೆ. ಬೋರಿಂಗ್ ಹಾಸ್ಪಿಟಲ್ ನಲ್ಲಿ ಸದ್ಯ ಅವರ ವೈದ್ಯಕೀಯ ತಪಾಸಣೆ ನಡೀತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಬೋರಿಂಗ್ ಹಾಸ್ಪಿಟಲ್ ಬಳಿಯೇ ಇದ್ದಾರೆ. ಇನ್ನು ಎಷ್ಟು ಹೊತ್ತು ವೈದ್ಯಕೀಯ ತಪಾಸಣೆ ನಡೆಯುತ್ತೆ? ಸದ್ಯ ಏನ್ ಡೀಟೇಲ್ಸ್, ಇನ್ಸೈಡ್ ಡೀಟೇಲ್ಸ್ ತಮಗೆ ಲಭ್ಯವಾಗ್ತಾ ಇದೆ ವೈದ್ಯಕೀಯ ತಪಾಸಣೆಗೆ ಸಂಬಂಧಪಟ್ಟ ಹಾಗೆ? ಶಿವಕುಮಾರ್, ಕಳೆದ 55 ನಿಮಿಷಗಳಿಂದಲೂ ಕೂಡ ಮಾಜಿ ಸಚಿವ ಜೊತೆಗೆ ಹಾಲಿ ಶಾಸಕ ಎಚ್.ಡಿ. ರೇವಣ್ಣ ಅವರಿಗೆ ವೈದ್ಯಕೀಯ ತಪಾಸಣೆಯನ್ನು ನಡೆಸಲಾಗ್ತದೆ. ಇದೀಗ ಅವರ ಹೆಲ್ತ್ ಚೆಕಪ್ ಮುಗ್ದಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಬೋರಿಂಗ್ ಆಸ್ಪತ್ರೆಯ ವೈದ್ಯರ ಸಮ್ಮುಖದಲ್ಲಿ ಎಸ್ಐಟಿ ಅಧಿಕಾರಿಗಳು ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ರೇವಣ್ಣ ಅವರಿಗೆ ಬಿಪಿ, ಶುಗರ್ ಜೊತೆಗೆ ಅದನ್ನು ಹೊರತುಪಡಿಸಿ ಅಂದರೆ ಬಿಪಿ ಶುಗರ್ನ ಹೊರತುಪಡಿಸಿ ಅವ್ರಿಗೆ ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ವೈದ್ಯರ ಸಮ್ಮುಖದಲ್ಲಿ ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಜೊತೆಗೆ ವೈದ್ಯರು ಕೂಡ ರೇವಣ್ಣ ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ನಿಮಗೆ ಬಿಪಿ ಶುಗರನ್ನು ಹೊರತುಪಡಿಸಿ ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆ ಇದೆಯಾ ಅನ್ನೋದು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಿರುವಂಥದ್ದು. ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ರೇವಣ್ಣ ಅವ್ರಿಗೆ ಬಿಪಿ, ಶುಗರ್ ಇದೆ. ಜೊತೆಗೆ ಯಾವಾಗ ಎಸ್ಐಟಿ ಅಧಿಕಾರಿಗಳು ದೇವೇಗೌಡರ ನಿವಾಸಕ್ಕೆ ಹೋಗಿ ರೇವಣ್ಣ ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ ಆಗ್ಲಿಂದನೂ ಕೂಡ ರೇವಣ್ಣ ಅವ್ರಿಗೆ ರಕ್ತದ ಒತ್ತಡ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಜೊತೆಗೆ ಇವತ್ತು ಎಸ್ಐಟಿ ಕಚೇರಿಯಲ್ಲೇ ರೇವಣ್ಣ ಅವರು ಉಳಿತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರನ್ನ ಇಲ್ಲಿಂದ ಅಂದರೆ ಬೋರಿಂಗ್ ಆಸ್ಪತ್ರೆಯಿಂದ ಕರ್ಕೊಂಡು ಹೋಗುವಂಥ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡುವಂಥದ್ದು. ಸದ್ಯ ಪೊಲೀಸರ ಭದ್ರತೆಯಲ್ಲಿ ರೇವಣ್ಣ ಅವರನ್ನ ಇಲ್ಲಿಂದ ಬೋರಿಂಗ್ ಆಸ್ಪತ್ರೆಯಿಂದ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಎಲ್ಲಾ ರೀತಿಯಾದಂಥ ಸಿದ್ಧತೆಯನ್ನು ಸಹ ಸದ್ಯ ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ವಿಜಯಶ್ರೀ, ರೈಟ್, ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮೊದಲಿಗೆ ನೇರವಾಗಿ ಬೋರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅವರ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಯಿತು. ನೀವು ಈ ಡೀಟೇಲ್ಸ್ ನ ಕೊಡ್ತಾ ಇದ್ರಿ ಯಾವ ರೀತಿ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿ. ಈ ವೈದ್ಯಕೀಯ ತಪಾಸಣೆಯ ವರದಿ ಎಸ್ಐಟಿ ಅಧಿಕಾರಿಗಳಿಗೆ ಮುಂದಿನ ವಿಚಾರಣೆಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಶಿವಕುಮಾರ್? ಖಂಡಿತವಾಗ್ಲೂ ತುಂಬಾನೇ ಮುಖ್ಯ ಆಗುತ್ತೆ. ಅಂದ್ರೆ ಪೊಲೀಸ್ ಅಧಿಕಾರಿಗಳ ವಶದಲ್ಲಿರುವಂತಹ ವ್ಯಕ್ತಿಯ ಮೆಡಿಕಲ್ ಸಿಚುವೇಶನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆತ ಯಾವ ಕಂಡೀಷನ್ ಅಲ್ಲಿ ಇದ್ದಾನೆ ಅನ್ನೋದನ್ನ ಮೊದಲಿಗೆ ವೈದ್ಯರಿಂದ ರಿಪೋರ್ಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ವೈದ್ಯರು ಇವರು ಆರೋಗ್ಯ ಸ್ಥಿತಿ ನಾರ್ಮಲ್ ಕಂಡೀಷನ್ ಅಲ್ಲಿ ಇದೆ ಅಂತೇಳಿ ರಿಪೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರನೇ ಅವರನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಧೀಶನ ಮುಂದೆ ಹಾಜರುಪಡಿಸೋದಕ್ಕಿಂತ ಮುಂಚಿತವಾಗಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಅವ್ರಿಗೆ ಬಿಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಜೊತೆಗೆ ನಾರ್ಮಲ್ ಚೆಕಪ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಪ್ರಕರಣದಲ್ಲಿ ರೇವಣ್ಣ ಅವರು ಹಾಲಿ ಸಚಿವರು, ಜೊತೆಗೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರ ಹಿನ್ನೆಲೆಯಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಸಹ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂಥದ್ದು. ಪ್ರಮುಖವಾಗಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಸರ್ಕಾರಿ ವೈದ್ಯರ ಸಮ್ಮುಖದಲ್ಲಿ ಪ್ರಕರಣದ ತನಿಖಾಧಿಕಾರಿಗಳು ರೇವಣ್ಣ ಅವರಿಗೆ ಬಿಪಿ, ಶುಗರ್ ಸೇರಿದಂತೆ ಅವ್ರಿಗೆ ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆ ಇದೆಯಾ ಅಂತೇಳಿ ಮೊದಲಿಗೆ ಎಸ್ಐಟಿ ಅಧಿಕಾರಿಗಳು ಕೂಡ ರೇವಣ್ಣ ಅವರನ್ನ ಪ್ರಶ್ನೆಯನ್ನು ಮಾಡ್ತಾರೆ. ಜೊತೆಗೆ ವೈದ್ಯರ ಸಮ್ಮುಖದಲ್ಲೂ ಕೂಡ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಬೇರೆ ಪ್ರಕರಣಗಳನ್ನು ಗಮನಿಸಿದ ಸಂದರ್ಭದಲ್ಲಿ ಮೆಡಿಕಲ್ ಟೆಸ್ಟ್ ಕನಿಷ್ಠ 15ರಿಂದ 20 ನಿಮಿಷಗಳ ಒಳಗಾಗಿ ಮುಗಿಯುತ್ತೆ. ಆದರೆ ಈ ಪ್ರಕರಣದಲ್ಲಿ ಕಳೆದ 1 ಗಂಟೆಗಳಿಂದಲೂ ಕೂಡ ರೇವಣ್ಣ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನು ಮಾಡ್ತಿರುವಂಥದ್ದು. ಎಲ್ಲ ಆರೋಗ್ಯದ ಏನಾದರೂ ಅಂದರೆ ಬಿಪಿ, ಶುಗರ್ನ ಹೊರತುಪಡಿಸಿ
ಹೊರತುಪಡಿಸಿ ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆ ಇದೆಯಾ ಅಂತೇಳಿ ಸ್ವತಃ ವೈದ್ಯರೇ ರೇವಣ್ಣ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ರೇವಣ್ಣ ಅವರೇನಾದರೂ ವೈದ್ಯರಿಗೆ BP ಶುಗರ್ ಅನ್ನು ಹೊರತುಪಡಿಸಿ ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆ ಇದೆ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗುವಂಥ ಮಾತ್ರೆ ಆಗಿರ್ಬೋದು, ಔಷಧಿಗಳಾಗಿರ್ಬೋದು, ಜೊತೆಗೆ ಪ್ರಿಸ್ಕ್ರಿಪ್ಷನ್ಗಳನ್ನು ಕೂಡ SIT ಅಧಿಕಾರಿಗಳಿಗೆ ವೈದ್ಯರು ಸೂಚಿಸುವಂಥದ್ದು ಎಲ್ಲ ಅಂಶಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡ್ತಾರೆ. ನಿಮಗೆ ಮೆಡಿಕಲ್ ಚೆಕಪ್ ಮಾಡಿಸುವಂಥ ಕೆಲಸವನ್ನು ಮಾಡಿದ್ರೆ, ಜೊತೆಗೆ ಮೆಡಿಕಲ್ ಅಸಿಸ್ಟೆನ್ಸ್ ಅಂತ ಕೊಡಿಸುವಂಥ ಕೆಲಸವನ್ನು SIT ಅಧಿಕಾರಿಗಳು ಕೊಟ್ಟರೆ ಅನ್ನೋ ಮಾತನ್ನ ಆರೋಪಿತ ಸ್ಥಾನದಲ್ಲಿರುವಂಥ ವ್ಯಕ್ತಿಯನ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡುವಂಥದ್ದು. ಹೀಗಾಗಿ SIT ಅಧಿಕಾರಿಗಳು ಕಳೆದ 1 ಗಂಟೆಯಿಂದಲೂ ಕೂಡ ಅವ್ರಿಗೆ ಎಲ್ಲಾ ರೀತಿಯಾದಂಥ ಚೆಕಪ್ಗಳನ್ನು ಮಾಡಿಸ್ತಿರುವಂಥದ್ದು. ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ರೇವಣ್ಣ ಅವರಿಗೆ ರಕ್ತದ ಒತ್ತಡ ಸ್ವಲ್ಪ ಜಾಸ್ತಿ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ಬೇಕಾದಂಥ ಟ್ಯಾಬ್ಲೆಟ್ಸ್ ಜೊತೆಗೆ ಮೆಡಿಕಲ್ ಅಸಿಸ್ಟೆಂಟ್ ಅನ್ನ ಸದ್ಯ SIT ಅಧಿಕಾರಿಗಳು ಕೊಡ್ತಿರುವಂಥದ್ದು. ವಿದ್ಯಶ್ರೀ, ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮೆಡಿಕಲ್ ಚೆಕಪ್ ಮುಗಿದಿದೆ. ಈಗ ಈ ಮೆಡಿಕಲ್ ಚೆಕಪ್ ಮುಗಿದಾದ ನಂತರದಲ್ಲಿ ಏನಾಗುತ್ತೆ ಶಿವಕುಮಾರ್? ಅವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಆ ನಂತರದ ಪ್ರಕ್ರಿಯೆಗಳು, ಕಾನೂನಾತ್ಮಕ ಪ್ರಕ್ರಿಯೆಗಳು ಏನೇನು ಶಿವಕುಮಾರ್? ವಿದ್ಯಶ್ರೀ, ಮೆಡಿಕಲ್ ಚೆಕಪ್ ಮುಗಿದ ನಂತರದಲ್ಲಿ ಇವತ್ತು ರಾತ್ರಿ ರೇವಣ್ಣ ಅವರನ್ನ ಬೆಂಗಳೂರಿನ SIT ಕಚೇರಿ ಅಂದ್ರೆ CID ಕಚೇರಿನಲ್ಲಿ ಇರುವಂತಹ SIT ಅಧಿಕಾರಿಗಳ ಸಮ್ಮುಖದಲ್ಲಿ ಅವತ್ತು ರಾತ್ರಿ ಅಲ್ಲೇ ವಾಸ್ತವ್ಯವನ್ನು ಹೂಡುವಂಥದ್ದು. ಬೆಳಿಗ್ಗೆ ಅಂದ್ರೆ ನಾಳೆ ಇವತ್ತು ಆಲ್ರೆಡಿ ಮೆಡಿಕಲ್ ಚೆಕಪ್ ಮುಗಿಸಿರೋದ್ರ ಹಿನ್ನೆಲೆಯಲ್ಲಿ ಮತ್ತೆ ಬೆಳಿಗ್ಗೆ ನೇರವಾಗಿ 10:30 ನಂತರದಲ್ಲಿ ನಾಳೆ ಭಾನುವಾರ ಜೊತೆಗೆ ಸರ್ಕಾರಿ ರಜೆ ಇರೋದ್ರ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ನಿವಾಸದ ಮುಂದೆ ರೇವಣ್ಣ ಅವರನ್ನ ಹಾಜರುಪಡಿಸಬೇಕಾಗುತ್ತೆ. ಬೆಳಿಗ್ಗೆ 10:30 ನಂತರದಲ್ಲಿ ಅವರನ್ನು ಹಾಜರುಪಡಿಸ್ತಾರೆ. ನಾಳೆ ಭಾನುವಾರ ಆಗಿರೋದ್ರ ಹಿನ್ನೆಲೆಯಲ್ಲಿ ಬಹುತೇಕ ರೇವಣ್ಣ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಒಂದು ವೇಳೆ ರೇವಣ್ಣ ಅವರನ್ನ ಮತ್ತೆ SIT ಅಧಿಕಾರಿಗಳು ವಶಕ್ಕೆ ಪಡ್ಕೊಬೇಕು ಅಂತ ಹೇಳಿದ್ರೆ ಸೋಮವಾರ ಓಪನ್ ಕೋರ್ಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿ ರೇವಣ್ಣ ಅವರ ಮತ್ತೆ SIT ಅಧಿಕಾರಿಗಳಿಗೆ ವಶಕ್ಕೆ ಪಡಿಬೇಕಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ನ್ಯಾಯಾಧೀಶರು ರೇವಣ್ಣ ಅವರನ್ನ SIT ಅಧಿಕಾರಿಗಳ ವಶಕ್ಕೆ ಕೊಡುವಂಥದ್ದು ಬಹಳ ಕಡಿಮೆ ಸಾಧ್ಯತೆಗಳು ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಕರಣದಲ್ಲಿ ಇತರ A2 ಆರೋಪಿ ಆಗಿರುವಂತಹ ಸತೀಶ್ ಬಾಬಾನ ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾನೆ. ಜೊತೆಗೆ ಪ್ರಕರಣದಲ್ಲಿ ಸಂತ್ರಸ್ತೆ ಅಂದ್ರೆ ಯಾವ ಮಹಿಳೆ ಕಿಡ್ನಾಪ್ ಆಗಿದ್ದಾಳೆ, ನಾಪತ್ತೆ ಆಗಿದ್ದಾಳೆ ಅಂತೇಳಿ ಅವರ ಕುಟುಂಬಸ್ಥರು ದೂರನ್ನು ಕೊಟ್ಟಿದ್ದಾರೆ. ಆಕೆಯನ್ನು ಪತ್ತೆ ಹಚ್ಚುವಂತ ಕಾರ್ಯವನ್ನು ಈಗ ಆಲ್ರೆಡಿ SIT ಅಧಿಕಾರಿಗಳು ಮಾಡಿರುವಂಥದ್ದು. ಇವೆಲ್ಲ ಅಂಶಗಳನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿದ ನಂತರದಲ್ಲಿ ರೇವಣ್ಣ ಅವರನ್ನ ಸೀದಾ CID ಕಚೇರಿಗೆ ಕರ್ಕೊಂಡೋಗಿ ಇವತ್ತು ರಾತ್ರಿ ಅವರಿಗೆ ಅಲ್ಲೇ ಉಳಿದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ನಾಳೆ ಬೆಳಿಗ್ಗೆ 10:30 ನಂತರದಲ್ಲಿ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ವಿದೇಶಿ ರೈಟ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.